ಓಂ ಗಂ ಗಣಪತಿ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರಾರ್ಮುಖಂ ವಂದನಾಂ ಮೃತ್ಯೋರ್ಮುಕ್ಷೇಮಾಮೃತಾತ್. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡೂ ನಡೆಯುವಂಥದ್ದು. ಜೊತೆಗೆ ಚತುರ್ದಶಿ, ಪೌರ್ಣಮಿ, ಪ್ರಥಮ, ದ್ವಿತೀಯ, ತೃತೀಯ, ಚೌತಿ, ಪಂಚಮಿಯು ಈ ವಾರದಲ್ಲಿ ನಡೆಯುವಂತಹ ತಿಥಿ ಆಗಿರುತ್ತದೆ. ಅದರೊಟ್ಟಿಗೆ ಗ್ರಹಗಳ ಸಂಚಾರವನ್ನು ನೋಡುವಂಥದ್ದಾದರೆ ಮೇಷರಾಶಿಯಲ್ಲಿ ಬುಧ ಹಾಗೂ ರವಿಯ ಒಂದು ಸಂಚಾರ, ವೃಷಭ ರಾಶಿಯಲ್ಲಿ ಗುರು ಭಗವಾನರ ಸಂಚಾರವನ್ನು ನಡೆಯುತ್ತೆ. ಕರ್ಕಾಟಕ ರಾಶಿಯಲ್ಲಿ ಕುಜರ ಸಂಚಾರ, ಕೇತುವಿನ ಸಂಚಾರ ಕನ್ಯಾ ರಾಶಿಯಲ್ಲಿ, ಶುಕ್ರ ರಾಹು ಶನಿ ಮಹಾತ್ಮರ ಸಂಚಾರ ಬಂದು ಮೀನ ರಾಶಿಯಲ್ಲಿ ಸಂಚಾರವಾಗುತ್ತೆ. ಚಂದ್ರ ಈಗ ಇವತ್ತಿನ ವಿಚಾರವನ್ನು ನೋಡೋದಾದರೆ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋದಾದರೆ ರಾಶಿಗೋಚಾರ ಫಲ ಯಾವ ರೀತಿಯಿರುತ್ತೆ ಅನ್ನೋದನ್ನ ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರುವವರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ಕೆಲಸ ಕಾರ್ಯಗಳು ಸಾಧಾರಣವಾಗಿ ನಡೆಯುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲಿ ಸ್ವಲ್ಪ, ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಹಿತಶತ್ರುಗಳಿಂದ ಸ್ವಲ್ಪ ಮಾನಸಿಕ ವಿಚಾರದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಸಂತಸದ ವಾತಾವರಣ, ಏನೋ ಒಂದು ರೀತಿಯಂಥ ಖುಷಿಕರವಾದಂತಹ ವಾರವನ್ನು ನೀವು ಖಂಡಿತ ಕಾಣಬಹುದು. ಇನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣ್ಬೋದು. ಈ ಮಾನಸಿಕ ಚಿಂತೆಗಾಗಿ ಏನು ಮಾಡಬೇಕು, ಚಂದ್ರಶೇಖರ ಈಶ್ವರನ ಒಂದು ಸ್ಮರಣೆ ಮಾಡಿ ಈ ವಾರ ತುಂಬ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಸೋಮವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ತಿರುಗಾಟದ ತೊಂದರೆ, ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥದ್ದು. ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಅದ್ರ ಒಟ್ಟಿಗೆ ಏನಾಗುತ್ತೆ ಅಂದರೆ, ಏನೋ ಗೊತ್ತಿಲ್ಲದೇನೆ ನಿಮ್ಗೆ ಇದ್ದಕ್ಕಿದ್ದಂಗೆ ಕಾಲು ನೋವು ಸ್ಟಾರ್ಟ್ ಆಗುವಂಥದ್ದು, ಮಂಡಿ ನೋವಾಗಿರ್ಬೋದು, ಅಥವಾ ನೀ ಪೇಯ್ನ್ ಆಗಿರ್ಬೋದು, ಅಥವಾ ಆ್ಯಂಕಲ್ ಪೇಯ್ನ್ ಆಗಿರ್ಬೋದು, ಈ ರೀತಿಯಾದಂಥ ಥೈ ಪೇಯ್ನ್ ಆಗಿರ್ಬೋದು. ಈ ಥರ ಕಾಲಿಗೆ ಸಂಬಂಧಪಟ್ಟಿರೋಂಥ ನೋವುಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಮಾನಸಿಕ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶುಭಕರವಾದಂತಹ ವಾರವನ್ನು ಕಾಣ್ತೀರಾ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಕಾಣುವಂಥದ್ದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶೋಫಲವನ್ನು ನೀವು ಖಂಡಿತ ಕಾಣ್ಬೋದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ಗುರುಗಳ ಒಂದು ಸ್ಮರಣೆ ಮಾಡಿ. ನೋಡಿ, ಜನ್ಮದಲ್ಲಿ ಗುರು ಜರುಗ್ತಾ ಇರಬೇಕಾದ್ರೆ, ಅಂದರೆ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥದ್ದು, ಅಥವಾ ಸ್ವಲ್ಪ ಈ ಟ್ರಿಗರ್ ಆಗುವಂಥ, ಸುಮ್ಮನೆ ಕೋಪ ಬರುವಂಥದ್ದು, ಇದೆಲ್ಲ ಕಾಣುತ್ತೆ. ಸೊ ಆ ಕಾರಣದಿಂದ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಕಾಣುವಂಥದ್ದು. ಹಣಕಾಸು ವಿಚಾರದಲ್ಲಿ ಸುಧಾರಣೆ, ಅಧಿಕಾರ ಯೋಗವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಯಾವುದೋ ಒಂದು ಶುಭ ವಿಚಾರ, ಅಂದರೆ ಭೂಮಿ ವಿಚಾರ ಆಗಿರ್ಬೋದು, ಅಥವಾ ಮದುವೆ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಒಳ್ಳೆಯ ವಿಚಾರದ ಬಗ್ಗೆ ಚಿಂತನೆ ನಡೀತಾ ಇದೆ, ಅದೂ ಸಹ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೆಯದಾಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು ಇರ್ತದೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಂಡು ಜಯಶೀಲರಾಗುವಂತಹ ವಾರ ನಿಮ್ಮದಾಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಪ್ರಮುಖವಾಗಿ ಚತುರ್ಥದಲ್ಲಿ ಕೇತುವಿನ ಸಂಚಾರ ಆಗಬೇಕಾಗಿರೋದ್ರಿಂದ ವಿನಾಯಕನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಬುಧವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಸಮಾಧಾನ, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಕ್ಕಳ ವಿಚಾರದಲ್ಲಿ ಸುಧಾರಣೆ, ಲಘು ದೂರ ಪ್ರಯಾಣ, ಮೃಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಸ್ನೇಹಿತರು ಸಂಬಂಧಿಕರ ಭೇಟಿ ಮಾಡುವಂಥದ್ದು, ಹೊಸ ಕೆಲಸಗಳಿಗೆ ಏನಾದರೂ ಚಾಲನೆ ಕೊಡೋಂಗಿದ್ರೆ ಖಂಡಿತ ನೀವು ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಗುರುವಿನ ಬಲವೂ ಸಹ ಕಮ್ಮಿ ಆಗುತ್ತೆ. ಆ ಕಾರಣದಿಂದ ಈ ಏನು ಗುರುಬಲ ಇರ್ತದೋ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ಕೊತೀರೋ ಎಲ್ಲ ವಿಚಾರದಲ್ಲೂ ಜಯಶೀಲರಾಗ್ತೀರಿ.
ಆಗ್ತೀರಾ. ಸರಿ, ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆ ಅನ್ನೋದು ಎಲ್ಲಾ ರಾಶಿಯವರಿಗೂ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತದೆ. ಅದೇ ರೀತಿ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರು ಯಾವ ರೀತಿಯಾದಂತಹ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದು ಅಂದ್ರೆ, ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಎಲ್ಲ ವಿಚಾರದಲ್ಲೂ ಯಶಸ್ಸು ಏಳಿಗೆಯನ್ನು ಕಾಣ್ತೀರಾ. ನೀವು ಸೋಮವಾರ, ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ರಾಶ್ಯಾಧಿಪತಿ ಉಚ್ಚ ಕ್ಷೇತ್ರ ಸ್ಥಿತನಾಗಿದ್ದಾನೆ. ಅತ್ಯಂತ ಶುಭದಾಯಕವಾದಂತಹ ಆರೋಗ್ಯವನ್ನು ಕೊಡುವಂಥವನು. ಅದರೊಟ್ಟಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅಂದರೆ ನೀವು ಯಾರೆಲ್ಲ ಸ್ವಂತ ವೃತ್ತಿ, ಸೇವಾ ವೃತ್ತಿ ಅಂತ ಹೇಳ್ತೀವಿ, ಯಾರೆಲ್ಲ ನಿಮ್ಮ ಸ್ವಂತ ವೃತ್ತಿಯನ್ನು ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣೋದು. ಬಿಸ್ನೆಸ್ಸಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣುವಂಥದ್ದು, ಮಾನಸಿಕ ವಿಚಾರದಲ್ಲಿ ಸಮಾಧಾನವಾದಂತಹ ವಾರವನ್ನು ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಒಳ್ಳೆಯ ಒಂದು ಪುಷ್ಟಾನ್ನ ಭೋಜನ ಸೇವನೆ ಮಾಡುವಂಥದ್ದು, ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ ಅಂತ ಹೇಳ್ತೀವಿ, ಅಂದ್ರೆ ನಿದ್ದೆ ಸ್ವಲ್ಪ ಕಮ್ಮಿ ಆಗುವಂಥದ್ದು, ಡಿಸ್ಟರ್ಬ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಏನ್ ಮಾಡಬೇಕು, ಚಂದ್ರಶೇಖರನ ಸ್ಮರಣೆ ಮಾಡಬೇಕು. ಖಂಡಿತವಾಗ್ಲೂ ಒಳ್ಳೆ ಒಂದು ನಿಮಗೆ ನಿದ್ದೆ ಬರುತ್ತೆ. ಇಲ್ಲವಾದ್ರೆ ನಿದ್ದೆಗೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಮಂತ್ರಗಳಿದಾವೆ. ಖಂಡಿತ ಅಂತಹ ಮಂತ್ರಗಳನ್ನ ನಾವು ಪಠನೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಅಥವಾ ಚಂದ್ರಶೇಖರನ ಮಲಗೋ ಟೈಮಲ್ಲಿ ಚಂದ್ರಶೇಖರನ ಸ್ಮರಣೆ ಮಾಡ್ಕೊಂಡ್ರು ಸಹ ಒಳ್ಳೆಯ ನಿದ್ದೆ ಬರುತ್ತೆ. ನೀವು ಭಾನುವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು, ಶುಕ್ರ, ಶನಿಯರ ಒಂದು ಸಂಬಂಧ, ಅಂದ್ರೆ ಅದು ಯುತಿ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಅವರೆಲ್ಲರೂ ಮಿತ್ರರೇ ಆದ ಕಾರಣದಿಂದ ಸಪ್ತಮದಿಂದ ಒಳ್ಳೆ ಒಂದು ಶುಭ ಶಕುನಗಳು ಕಾಣುವಂಥದ್ದು, ಏನೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥದ್ದು, ತಂದೆ ತಾಯಿಗಳ ಜೊತೆಗೆ ಲವಲವಿಕೆಯಿಂದ ಕೂಡಿರುವಂಥದ್ದು, ವಿದ್ಯಾವಂತರು ಅಂದ್ರೆ ಯಾರೆಲ್ಲ ಓದ್ತಾ ಇರ್ತಾರೋ ಅಂಥವ್ರಿಗೆ ಒಳ್ಳೆ ಒಂದು ಪ್ರಶಂಸೆ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಚಿಂತೆ ಮಾಡ್ತಾ ಇರ್ತೀರಾ, ಆ ಚಿಂತೆಗಳೆಲ್ಲ ಸ್ವಲ್ಪ ಮಟ್ಟಿಗೆ ದೂರ ಮಾಡ್ಕೊಳ್ಳುವಂಥ ವಾರ. ಯಾವುದೋ ಒಂದು ಬೇಡದಿರೋ ವಿಚಾರದ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀರಾ, ಅದು ಸಹ ದೂರ ಆಗುವಂಥ ವಾರವಾಗಿರ್ತದೆ. ಇನ್ನ ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಅಪ್ಲಿಕೇಶನ್ ಹಾಕುವಂಥದ್ದಾಗಿರ್ಬೋದು ಅಥವಾ ಇಂಟರ್ವ್ಯೂ ಮಾಡುವಂಥದ್ದು, ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಚಿಂತನೆ ಮಾಡಿ. ಯಾಕಂದ್ರೆ ಮರ್ತೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸುತ್ತೆ. ಆ ಮರ್ತೋಗ್ಬಾರ್ದು ಅಂದ್ರೆ ಏನನ್ನ ಮಾಡಬೇಕು ಅಂದ್ರೆ, ಮನೋಜವಂ ಮಾರತು ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆ ಹನುಮಂತನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಎಲ್ಲ ರೀತಿಯಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಅಯ್ಯೋ ನಮ್ಗೆ ಅಷ್ಟೊಂದು ಮಂತ್ರ ಬರಕಲ್ಲ, ಓಂ ಶ್ರೀ ಹನುಮತೇ ನಮಃ ಅನ್ನೋ ಮಂತ್ರವನ್ನು ಪಠನೆ ಮಾಡಿದ್ರು ಸಾಕು, ಖಂಡಿತ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ನೀವು ಬುಧವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಗುರುವಿನ ಬಲ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಸಾಲದ ಬಾಧೆಯನ್ನು ಕಮ್ಮಿ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಇರ್ತದೆ. ಯಾವ ರೀತಿ ನಾವು ಸಾಲದ ಬಾಧೆಯನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋ ಯೋಚನೆ ಸಹ ಮಾಡ್ತಾ ಇರ್ತೀರ, ಅದು ಸಹ ಒಂದು ಶುಭಕರವಾದಂತಹ ವಿಚಾರ. ಅದರೊಟ್ಟಿಗೆ ನಿಮಗೆ ಕಾಲಿಗೆ ಸಂಬಂಧಪಟ್ಟಿರುವಂಥ ಸ್ವಲ್ಪ ಮಟ್ಟಿಗೆ ನೋವು ಕಾಣುವಂಥ ಸಾಧ್ಯತೆ. ಯಾಕೆಂದರೆ ನಾವು ಪಾದೋದಯ ರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಸಂಚಾರ ಮಾಡ್ತಾ ಇದ್ದಾರೆ. ಅದು ಉಚ್ಚ ಕ್ಷೇತ್ರವಾದರೂ ಸಹ ಕಾಲಿಗೆ ಸಂಬಂಧಪಟ್ಟ, ಯಾಕಂದ್ರೆ ರಾಹು ಶನಿಯರ ಯುತಿ ಇರೋದ್ರಿಂದ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತ ನೋವುಗಳನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಇನ್ನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದ್ರೂ ಸಹ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು. ಸಮಸ್ಯೆ ಇರ್ತದೆ ಆದ್ರೂ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂಥದ್ದು. ಇನ್ನು ಮಾನಸಿಕ ವಿಚಾರದಲ್ಲಿ ಸ್ವಲ್ಪ ಸಮಾಧಾನವನ್ನು ಕಾಣ್ತೀರಾ. ಹಿರಿಯರು ಅಂದ್ರೆ ತಾಯಿ ಅಥವಾ ತಂದೆ ಅಥವಾ ಅಜ್ಜ ಅಜ್ಜಿ ಇಂಥವರಿಂದ ಒಳ್ಳೆ ಆಶೀರ್ವಾದವನ್ನು ಪಡೆಯುವಂಥದ್ದು. ಯಾಕೆ ಅಂದ್ರೆ ಸಪ್ತಮ ಸ್ಥಾನದಿಂದ ರವಿಯ ದೃಷ್ಟಿ ಬಿದ್ದಾಗ, ರವಿ ಅಂದ್ರೆ ಹಿರಿಯರನ್ನು ತೋರಿಸ್ತಾನೆ, ಆ ಹಿರಿಯರ ಒಂದು ಒಳ್ಳೆ ಆಶೀರ್ವಾದ ನಿಮಗೆ ಸಿಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಎಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶೋಫಲಗಳನ್ನು ನೀವು ಕಾಣ್ತೀರಾ. ಏನು ಮಾಡಿದ್ರೆ ಒಳ್ಳೆಯದು, ನಾರಸಿಂಹನ ಒಂದು ಸ್ಮರಣೆ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಆ ನಾರಸಿಂಹರು ನಿಮ್ಗೆಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾರೆ. ನಿಮಗೆ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಸಪ್ತಮದ ಗುರುವು ಅಷ್ಟಮಕ್ಕೆ ಸಂಚಾರ ಮಾಡ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಯಾವುದಾದ್ರೂ ಭೂಮಿ ವಿಚಾರಕ್ಕಾಗಿರ್ಬೋದು ಅಥವಾ ಯಾವುದೋ ಒಂದು ಮನೆ ಕೊಂಡ್ಕೊಳ್ಕೋಬೇಕು ಅನ್ನೋ ಏನಾದ್ರು ಪ್ಲಾನಿಂಗ್ ಇದ್ರೆ ಖಂಡಿತವಾಗ್ಲೂ ಈಗಲೇ ಅದನ್ನ ಅಗ್ರಿಮೆಂಟೋ ಏನೋ ಒಂದು ಮಾಡ್ಕೊಂಡ್ಬಿಡೋದು ಒಳ್ಳೇದು. ಇಲ್ಲ ಆದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ಇರ್ತದೆ, ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಓದೋ ಅಂಥ ಮಕ್ಕಳಿಗೆ ಯಾರೆಲ್ಲ ಇಂಜಿನಿಯರಿಂಗು ಅಥವಾ ಡಾಕ್ಟ್ರು ಹೈಯರ್ ಸ್ಟಡೀಸ್ ಯಾರು ಓದಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ವಾರವಾಗಿರ್ತದೆ. ಅವ್ರಿಗೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕು, ಏನು ಮಾಡಬೇಕು ಎತ್ತ ಮಾಡಬೇಕು ಅಂತಾಗ
ಖಂಡಿತ ಒಳ್ಳೆಯದಾಗುತ್ತೆ ಇದು ಓದುವಂಥ ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಉತ್ತರೋತ್ತರ ಅಭಿವೃದ್ಧಿ, ಯಾರೆಲ್ಲ ಹೆಣ್ಣು ಮಕ್ಕಳು ಏನಾದರೂ ವೃತ್ತಿ, ಸೇವಾ ವೃತ್ತಿ, ಸ್ವಂತ ವೃತ್ತಿ ಅನ್ನೋದು ಏನಾದರೂ ಅದ ಸರ್ಕಾರ ವೃತ್ತಿ ಮಾಡ್ತಾ ಇರ್ತಾರೋ ಅಂಥವ್ರಿಗಂತೂ ಅದ್ಭುತವಾದಂತಹ ವಾರವನ್ನು ಹೆಣ್ಣು ಮಕ್ಕಳು ಖಂಡಿತ ಕಾಣ್ಬೋದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಖಂಡಿತ ಶುಭ ಫಲಗಳನ್ನು ನೀವು ಕಾಣಬಹುದು. ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಈ ವಾರ ಎಲ್ಲ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಂಗಳವಾರ, ಬುಧವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸ್ ರಾಶಿ. ಧನುರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿದ್ದೆ ನೇರವಾದಂತಹ ಆ ರಾಶಿ ಅಂದರೆ ಧನುಸ್ ರಾಶಿ ಅಂತ ಹೇಳ್ಬೋದು. ಆ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಿರ್ತದೋ ಅದೇ ನೇರವಾಗಿ ಮಾತಾಡುವಂಥವ್ರು, ಅದರೊಟ್ಟಿಗೆ ನಿಷ್ಠೂರವಾದಿಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಏನು ಮಾತಾಡೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಅದರೊಟ್ಟಿಗೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಜೊತೆಗೆ ಮಕ್ಕಳಲ್ಲಿ ಒಳ್ಳೆಯ ಒಂದು ಚೇಂಜಸ್ ಕಾಣ್ತೀರಾ. ತುಂಬ ಹಠ ಮಾಡ್ತಿದ್ರು, ಯಾವುದೋ ಒಂದು ಸೀಟ್ ಸಿಗಬೇಕಾಯ್ತು ಮಗುಗೆ, ಓಡಾಡ್ತಾ ಇದ್ದೀನಿ, ಯಾವುದೋ ಒಂದು ಸ್ಕೂಲಿಗೆ ಸೇರಿಸ್ಬೇಕಾಯ್ತು ಅಥವಾ ಯಾವುದೋ ಒಂದು ಕಾಲೇಜಿಗೆ ಸೇರಿಸ್ಬೇಕಾಯ್ತು ಅಂತ ಮಕ್ಕಳ ವಿಚಾರದಲ್ಲಿ ಚಿಂತೆ ಮಾಡ್ತಾ ಇದ್ರೆ ಖಂಡಿತ ಧನುಸ್ ರಾಶಿಯವರಿಗೆ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಖಂಡಿತ ಒಳ್ಳೆಯ ಆರೋಗ್ಯವನ್ನು ಕಾಣುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು ಒಳ್ಳೆಯ ವಿಚಾರವನ್ನು ಖಂಡಿತ ನೀವು ಗ್ರಹಿಸಬಹುದು. ಅದ್ರ ಒಟ್ಟಿಗೆ ದಶಮದಲ್ಲಿ ಕೇತುವಿನ ಒಂದು ಸಂಚಾರ ಮಾಡಬೇಕಾದ್ರೆ ಏನು ಹೇಳ್ತದೆ ಶಾಸ್ತ್ರ ಅಂದರೆ, ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಂಬಿಕೆಯಿಂದ ನೀವು ಮಾಡ್ತಾ ಇರ್ತಿರಲ್ಲ, ಯಾರೋ ಒಬ್ಬರು ನಂಬಿರ್ತೀರ ಅವರಿಂದ ಕೆಲಸದ ವಿಚಾರದಲ್ಲಿ, ಬಟ್ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂತಿರ್ತದೆ. ಆ ಕಾರಣದಿಂದ ಗುರುಗಳ ಸ್ಮರಣೆ ಜೊತೆಗೆ ವಿನಾಯಕನ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂಥ ಆಹ್ಲಾದಕರವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಈ ಒಂದು ಗುರುವಿನ ಬಲ ಕಮ್ಮಿ ಆಗ್ತಾ ಇದೆ, ಆದರೆ ಶನಿಯ ಬಲ ಯಥೇಚ್ಛವಾಗಿ ಕಾಣ್ತಾ ಇದೆ. ಯಾರೋ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥದ್ದು, ಕೌಟುಂಬಿಕದಲ್ಲಿ ಒಳ್ಳೆಯ ಒಂದು ಭೂಮಿ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಆಗಿರ್ಬೋದು ಅಥವಾ ಆರೋಗ್ಯದ ವಿಚಾರದಾಗಿರ್ಬೋದು, ಎಲ್ಲರೂ ಲವಲವಿಕೆಯಿಂದ ಕೂಡಿರುವಂಥ ಒಂದು ಸಂದರ್ಭ ಉದ್ಭವ ಆಗುತ್ತೆ ಈ ವಾರ. ಅದ್ರ ಒಟ್ಟಿಗೆ ನಿಮ್ಗೆ ಒಂದೇ ಒಂದು ಚಿಕ್ಕ ವಿಚಾರ ಅಂದರೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹಣ ಕಳ್ಕೊಳ್ಳೋದಿರ್ಬೋದು ಅಥವಾ ಹಣ ಬರುವಂಥದ್ದು ಇರ್ಬೋದು, ಇದು ಎರಡೂ ದ್ವಂದ್ವ ಆಗಿರೋ. ಆ ಕಾರಣದಿಂದ ಈ ಚೀಟಿ, ಶೂರಿಟಿ, ಚೆಕ್ ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಮಿಕ್ಕೆಲ್ಲ ವಿಚಾರದಲ್ಲೂ ಮಕರ ರಾಶಿಯವರು ಖಂಡಿತ ಶುಭ ಫಲಗಳನ್ನು ಕಾಣಬಹುದು. ನೀವು ಮಾಡಬೇಕಾಗಿರೋಂತಹ ಪರಿಹಾರ ರೂಪಕವಾಗಿ ಕಾಲಭೈರವನ ಸ್ಮರಣೆ ಜೊತೆಗೆ ಈಶ್ವರನ ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಜೊತೆಗೆ ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರ ಅಭಿವೃದ್ಧಿ ಕಾಣುವಂಥದ್ದು, ಖುಷಿಕರವಾದಂತಹ ವಾರ. ಗುರುವಿನ ಬಲವು ಸಹ ಅತಿ ಹೆಚ್ಚಾಗಿ ಬರುವಂತಹ ದಿನಗಳಲ್ಲಿ ಕಾಣ್ತೀರಾ. ಅದರೊಟ್ಟಿಗೆ ನೀವು ಮಾಡುವಂತಹ ಸ್ವಂತ ವೃತ್ತಿಯಲ್ಲಿ ಸ್ವಲ್ಪ ಈ ವಾರ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಯಾಕೆಂದರೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರ, ಅದರಲ್ಲಿ ಸ್ವಲ್ಪ ಲಾಸ್ ಆಗುವಂಥದ್ದು, ಬಟ್ ಚಿಂತೆ ಮಾಡುವಂಥದ್ದು ಏನಿಲ್ಲ. ಯಾಕಂದರೆ ಮಧ್ಯಾಹ್ನದಿಂದ ಅದು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ, ಯಾಕಂದರೆ ಮಾತಿನ ವಿಚಾರದಲ್ಲಿ ಕುಂಭರಾಶಿಯವರು ಸ್ವಲ್ಪ ಏರಿಳಿತದ ಮಾತಾಡಿ ಸಿಕ್ಕಾಕೊಳ್ಳುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ಸ್ವಲ್ಪ ಹುಷಾರಾಗಿ ಮಾತಾಡಿದ್ರೆ ಒಳ್ಳೆಯದು. ಇನ್ನು ನೀವು ಮಕ್ಕಳ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿನ ಕಾಣ, ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಪ್ರಾರಂಭ ಆಗಿದ ತಕ್ಷಣ ಮಕ್ಕಳ ವಿಚಾರದಲ್ಲಿ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಸಂಚಾರ ಮಾಡ್ತಾರೆ. ಆ ಕಾರಣದಿಂದ ನೀವು ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಕೆಲಸ ಕಾರ್ಯಗಳು ಈ ವಾರದ ನಂತರ ಖಂಡಿತ ಶುಭವಾಗಿ ಕಾಣುವಂಥ ಸಾಧ್ಯತೆ ಇರ್ತದೆ. ನೀವು ಏನು ಮಾಡಬೇಕು, ಗುರುಗಳ ಸ್ಮರಣೆ, ವಿನಾಯಕನ ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಆಹ್ಲಾದಕರವಾದಂತಹ ವಾತಾವರಣ, ಆರೋಗ್ಯದಲ್ಲಿ ಚೇತರಿಕೆ. ಒಂದೂವರೆ ತಿಂಗಳು ಮುಂಚೆ ಸ್ವಲ್ಪ ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಂಡಿರ್ತೀರಾ. ಖಂಡಿತವಾಗ್ಲೂ ಈಗ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಜೊತೆಗೆ ಈ ಕಫ ಕಟ್ಟುವಂಥದ್ದು, ಕೆಮ್ಮು, ನೆಗಡಿ ಆಗುವಂಥದ್ದು ಸಂದರ್ಭಗಳು ಜಾಸ್ತಿ ಇತ್ತು, ಅದರಿಂದ ಪಾರಾಗ್ತೀರಾ, ಅಂದರೆ ದೂರ ಬರ್ತೀರಾ. ಬೇಗ ಚೇತರಿಕೆಯನ್ನು ಕಾಣುವಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಹಣಕಾಸಿನ ವಿಚಾರದಲ್ಲಿ ಬಡ್ತಿಯನ್ನು ಪಡೆಯುವಂಥದ್ದು, ಏನೋ ಒಂದು ರೀತಿಯಂಥ ಸಮಾಧಾನವಾದಂತಹ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ತಾಯಿಯಿಂದ ನಿಮ್ಗೆ ಏನೋ ಒಂದು ರೀತಿಯಂಥ ಸಮಾಧಾನ, ಅಂದರೆ ತಾಯಿಯ ವರ್ಗದಿಂದ ನಿಮಗೆ ಓದುವಂಥ ಮಕ್ಕಳಿಗೆ ವಿದ್ಯೆ ಆಗಿರ್ಬೋದು ಅಥವಾ ಅವರಿಂದ ಏನೋ ಒಂದು ಬೇರೆ ರೀತಿಯಾದಂಥ ಹೆಲ್ಪ್ ಆಗುವಂಥದ್ದು, ತಾಯಿ ಮನೆಯಿಂದ ಯಾವುದೋ ಒಂದು ಅತ್ನಕುಂಭಕ್ಕಿಂತ ಸೈಟ್ ಕೊಡಬೇಕಾಯಿತು ಅದು ಸಹ ಬರುವಂಥದ್ದು. ಈ ರೀತಿಯಂತಹ ತಾಯಿ ಮನೆಯಿಂದ ಒಳ್ಳೆಯ ಒಂದು ವಿಚಾರವನ್ನು ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ನೀವು ಸ್ವಂತ ವೃತ್ತಿ ಯಾರೆಲ್ಲ ಮಾಡ್ತೀರೋ, ನಾನೇನೋ ಸ್ವಂತ ಅದರಲ್ಲಿ
ಸ್ವಲ್ಪ ಮಟ್ಟಿಗೆ ಏಳಿಗೆ ಚೇತರಿಕೆಯನ್ನು ಕಾಣುವಂಥದ್ದು. ಸ್ವಂತ ವೃತ್ತಿ ಯಾರು ಮಾಡ್ತಾ ಇರ್ತಾರೋ ಮೀನರಾಶಿಯಲ್ಲಿ, ಯಾಕೆಂದರೆ ಸ್ವಂತ ವೃತ್ತಿಗೆ ಶುಕ್ರ ಅದ್ಭುತವಾದಂತಹ ಫಲ ಕೊಡ್ತಾನೆ. ಅದು ಉಚ್ಚ ಕ್ಷೇತ್ರ ಸ್ವಕ್ಷೇತ್ರದಲ್ಲಿ, ಅಂದರೆ ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಮೀನರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಪಡೆಯುವಂಥ ವಾರ ನಿಮ್ಮದಾಗಿರ್ತದೆ. ಪರಿಹಾರ ರೂಪಕವಾಗಿ ಮಹಾಲಕ್ಷ್ಮಿಯ ಒಂದು ಸ್ಮರಣೆ, ಹನುಮಂತನ ಸ್ಮರಣೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಶುಕ್ರವಾರ, ಮಂಗಳವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾಷಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.